ಅಧ್ಯಾಯ 3. ಅಚ್ಚರಿ ಮೂಡಿಸಿದ ಅಪರಿಚಿತನೊಂದಿಗೆ ಅನಿರೀಕ್ಷಿತ ಭೇಟಿ. ಇನ್ನೂ 10,000 ವರ್ಷ ಉಳಿದಿದೆ ಅನ್ನುವ ರೀತಿಯಲ್ಲಿ ಬದುಕಬೇಡಿ. ನಿಮ್ಮ ವಿಧಿ ನಿಮ್ಮ ನೆತ್ತಿಯ ಮೇಲೆ ತೂಗಾಡುತ್ತಿದೆ. ನೀವಿನ್ನೂ ಈ ಭೂಮಿಯ ಮೇಲೆ ಬದುಕಿರುವಾಗ ನಿಜವಾಗಿಯೂ ಶ್ರೇಷ್ಠ ವ್ಯಕ್ತಿಯಾಗಲು ಶ್ರಮಿಸಿ. ವೆಲ್ಕಮ್ ಟು ಸಣ್ಣ ಸುದ್ದಿ. Boost your brain, one video at a time. ವಿಚಾರ ಸಂಕಿರಣದಲ್ಲಿ ಭೇಟಿಯಾಗಿದ್ದ ಇತರರಿಗೆ ಈ ಉದ್ಯಮಿ ಸುಳ್ಳು ಹೇಳಿದ್ದರು. ತಾನಿಲ್ಲಿ ಬಂದಿದ್ದು ನುಡಿಮಾಂತ್ರಿಕರ ಅದ್ವಿತೀಯ ಉತ್ಪಾದನಶೀಲತೆಯ ಅದ್ಭುತ ಸೂತ್ರವನ್ನು ಕಲಿಯಲು ಮತ್ತು ಅವರು ಉದ್ಯಮದ ಮುಖಂಡರೊಂದಿಗೆ ಹಂಚುತ್ತಿರುವ ವೈಯಕ್ತಿಕ ಪಾರಂಗತೆಯ ಆಧಾರವಾಗಿರುವ ನರವಿಜ್ಞಾನವನ್ನು ತಿಳಿಯಲು ಎಂದಿದ್ದರು. ಗುರುವಿನ ವಿಧಾನ ತನ್ನ ಕ್ಷೇತ್ರದಲ್ಲಿ ಯಾರೂ ಸರಿಗಟ್ಟಲಾರದ ರೀತಿಯಲ್ಲಿ ತಮ್ಮ ಸಂಸ್ಥೆಯನ್ನು ಸುಧಾರಿಸುವ ವಿಧಾನವನ್ನು ಕಲಿಸುತ್ತದೆ ಎಂದು ಆಕೆ ಭಾವಿಸಿದ್ದರು. ಆದರೆ ಆಕೆ ನಿಜವಾಗಿಯೂ ಅಲ್ಲಿದ್ದುದು ಏಕೆ ಗೊತ್ತೇ? ಹತವಾಗಿದ್ದ ತನ್ನ ವಿಶ್ವಾಸವನ್ನು ಆಕೆ ಮರಳಿ ಪಡೆಯಬೇಕಾಗಿತ್ತು. ತನ್ನ ಬದುಕನ್ನು ಉಳಿಸಿಕೊಳ್ಳಬೇಕಾಗಿತ್ತು. ಅದೇ ಮುಖ್ಯ ಉದ್ದೇಶವಾಗಿತ್ತು. ಕಲಾವಿದ ಇಲ್ಲಿಗೆ ಬಂದಿದ್ದು ತನ್ನ ಸೃಜನಶೀಲತೆಯನ್ನು ಉಜ್ಜೀವಿತಗೊಳಿಸುವುದು ಹೇಗೆ ಮತ್ತು ತಾನು ಸೃಷ್ಟಿಸುವ ವರ್ಣಕಲಾಕೃತಿಗಳ ಮೂಲಕ ತನ್ನ ಕ್ಷೇತ್ರದಲ್ಲಿ ಛಾಪವನ್ನು ಮೂಡಿಸುವುದು, ಹಾಗೆ ತಮ್ಮ ಸಾಮರ್ಥ್ಯವನ್ನು ವೃದ್ಧಿಗೊಳಿಸುವುದು ಹೇಗೆ ಎಂದು ಕಲಿಯಲು. ಅಲ್ಲಿದ್ದ ಇನ್ನೊಬ್ಬ ಕಂಗಾಲು ವ್ಯಕ್ತಿ. ಆತನ ವೇಷಭೂಷಣ ಅವನನ್ನು ನೋಡಿದರೆ ಮನೆಯಿಲ್ಲದ ಮನುಷ್ಯ ಎಂದೇ ಕರೆಯಬಹುದು. ಸಭಾಂಗಣದಲ್ಲಿ ಯಾರೂ ಗಮನಿಸದೇ ಇರುವಾಗ ಒಳಗೆ ಸೇರಿಕೊಂಡು ಬಿಟ್ಟಿರುವ ಹಾಗೆ ಕಾಣುತ್ತಿದ್ದ. ಉದ್ಯಮಿ ಮಹಿಳೆ ಮತ್ತು ಕಲಾವಿದ ಅಕ್ಕಪಕ್ಕದ ಸೀಟುಗಳಲ್ಲಿ ಕುಳಿತಿದ್ದರು. ಅವರು ಪರಸ್ಪರ ಭೇಟಿಯಾಗಿದ್ದು ಇದೇ ಮೊದಲೇ ಸಲ. ನುಡಿಮಾಂತ್ರಿಕರ ಜೀವ ಹೋಗಿರಬಹುದೇ? ಆಕೆ ತನ್ನ ಕೆದರಿದ ಕೂದಲಿನಲ್ಲಿ ಚಡಪಡಿಕೆಯಿಂದ ಕೈಯಾಡಿಸುತ್ತಾ ಕಲಾವಿದರನ್ನು ಕೇಳಿದರು. ಆಕೆಯ ಮುಖ ಗಂಭೀರವಾಗಿತ್ತು. ಸಾಧಾರಣ ಉದ್ದದ ಕೂದಲು ಮತ್ತು ಹಣೆಯ ಮೇಲೆ ಮೂಡಿದ್ದ ಗೆರೆಗಳು ನನಗೆ ನನ್ನ ಕೆಲಸವಷ್ಟೇ ಮುಖ್ಯ ಎನ್ನುವ ಭಾವವನ್ನು ಬೀರುತ್ತಿತ್ತು. ಗೊತ್ತಿಲ್ಲಪ್ಪ, ವಯಸ್ಸಾಗಿದೆ, ಜೋರಾಗಿ ಬಿದ್ದಿದ್ದಾರೆ, ಕಲಾವಿದರು ಹೇಳಿದರು, ಆತಂಕದಿಂದ ತನ್ನ ಕಿವಿಯುಂಗುರವನ್ನು ಎಳೆದುಕೊಳ್ಳುತ್ತಾ. ಸಭಾಂಗಣದಲ್ಲಿ ಜನ ಒಬ್ಬೊಬ್ಬರೇ ಹೊರ ನಡೆಯುತ್ತಿದ್ದರು. ಸಿಬ್ಬಂದಿ ಧ್ವನಿದೃಶ್ಯ ವ್ಯವಸ್ಥೆಯನ್ನು ಬೇಗನೆ ತೆಗೆಯುವುದರಲ್ಲಿ ಮಗ್ನರಾಗಿದ್ದರು. ಹೇ ಗೈಸ್, ಕಲಾವಿದ ಮತ್ತು ಉದ್ಯಮಿ ಕುಳಿತಿದ್ದ ಕೆಲವು ಸಾಲುಗಳ ಹಿಂದಿನಿಂದ ಸಭ್ಯತವಲ್ಲದಷ್ಟು ಗಟ್ಟಿಯಾದ ಧ್ವನಿ ಕೇಳಿಸಿತು. ಇಬ್ಬರು ತಿರುಗಿ ನೋಡಿದರು. ಕೆದರಿದ ಕೂದಲು, ದಶಕಗಳಿಂದ ಕ್ಷೌರವನ್ನೇ ಕಂಡಿರದ ಮುಖ, ಬಹಳಷ್ಟು ಕಲೆಯಿದ್ದ ಹರಕಲು ಬಟ್ಟೆ ಬರೆ. ಕರೆದ ವ್ಯಕ್ತಿ ವಿಚಿತ್ರವಾಗಿ ಕಂಡ. ಏಸ್, ಉದ್ಯಮಿ ನಿರಾಸಕ್ತ ಧ್ವನಿಯಲ್ಲಿ ಕೇಳಿದ್ರು. ಏನ್ ಬೇಕು? ಏನಪ್ಪ, ಏನಾಗಬೇಕು? ಕಲಾವಿದರು ಕೇಳಿದರು ಹೆಚ್ಚು ಕನಿಕರದಿಂದ. ಮನೆ ಇಲ್ಲದ ಮನುಷ್ಯ ಎದ್ದು ನಿಂತ. ಅಸ್ತವ್ಯಸ್ತವಾಗಿ ನಡೆದು ಬಂದು ಅವರಿಬ್ಬರ ಪಕ್ಕದಲ್ಲಿ ಕುಳಿತುಕೊಂಡ. ಗುರುಗಳು ಗೊಟಕ್ಕೆಂದರು ಅನಿಸುತ್ತ ನಿಮಗೆ? ಗೊತ್ತಿಲ್ಲ, ಹಾಗಾಗದೇ ಇರಲಿ. ಅವರ ಉಪನ್ಯಾಸ ನಿಮಗೆ ಇಷ್ಟವಾಯಿತೆ? ಅವರು ಹೇಳಿದ್ದನ್ನು ಒಪ್ಪುತ್ತೀರಾ? ವಿಚಿತ್ರ ಮನುಷ್ಯ ಅಂದ. ಖಂಡಿತ, ಕಲಾವಿದರು ಅಂದರು. ನನಗೆ ಅವರ ಕೃತಿ ಬಹಳ ಇಷ್ಟ. ಅವರು ಹೇಳಿದ್ದನ್ನು ಅನುಸರಿಸಲು ನಾನು ಬಹಳ ಕಷ್ಟಪಡುತ್ತೇನೆ. ಅವರು ಹೇಳಿದ್ದು ಪ್ರಬುದ್ಧವಾಗಿದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ನನ್ಗ್ಯಾಕೋ ಅನುಮಾನ. ಉದ್ಯಮಿ ಸಿನಿಕತನದ ಮಾತಾಡಿತ್ತು. ಅವರು ಇವತ್ತು ಹೇಳಿದರಲ್ಲಿ ಅನೇಕ ವಿಚಾರಗಳು ನನಗೆ ಇಷ್ಟವಾದದ್ದೇನೂ ಹೌದು. ಆದರೆ ಕೆಲವು ಮಾತುಗಳಲ್ಲಿ ನನಗೆ ನಂಬಿಕೆ ಬರ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು. ನುಡಿಮಾಂತ್ರಿಕರ ಬೋಧನೆಗಳಿಂದಲೇ ನಾನು ದೊಡ್ಡ ಶ್ರೀಮಂತನಾಗಿದ್ದು ಅಂತ ಮನೆಯಿಲ್ಲದ ಮನುಷ್ಯ ಮಾತಾಡಿದ. ಜಾಗತಿಕ ಮಟ್ಟದ ಬದುಕನ್ನು ಸವಿದಿದ್ದು ಅವರಿಂದಾಗಿಲೇ. ಹೆಚ್ಚಿನವರು ತಮ್ಮ ಬದುಕಿನಲ್ಲಿ ಅದ್ಭುತವಾದದನ್ನು ನಡೆಯಬೇಕೆಂದು ಬಯಸುತ್ತಾರೆ, ಅದಕ್ಕಾಗಿ ಕಾಯುತ್ತಾರೆ. ಆದರೆ ಅಸಾಮಾನ್ಯ ಪರಿಶ್ರಮಿಗಳು ಅಂಥ ಅದ್ಭುತಗಳನ್ನು ತಮ್ಮ ಬದುಕಿನಲ್ಲೇ ನಡೆಯುವ ಹಾಗೆ ಮಾಡಿಕೊಳ್ತಾರೆ. ಅದನ್ನು ಕಲಿಸಿಕೊಟ್ಟವರು ನನಗೆ ಈ ನುಡಿಮಾಂತ್ರಿಕರೇ. ಮಹತ್ವ ಸಂಗತಿ ಎಂದರೆ ಅವರು ದೊಡ್ಡ ದೊಡ್ಡ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಲು ಪೂರಕವಾದ ರಹಸ್ಯ ತತ್ವವನ್ನು ಹೇಳಿಕೊಟ್ಟಿದ್ದಷ್ಟೇ ಅಲ್ಲ, ಮಾಹಿತಿಗಳನ್ನು ಬಳಸಿ ಫಲಿತಾಂಶವನ್ನು ಪಡೆಯುವುದಕ್ಕೆ ಅಗತ್ಯವಾದ ತಂತ್ರಜ್ಞಾನ ಎಂದರೆ ಯುಕ್ತಿ ಮತ್ತು ಸಾಧನೆಗಳನ್ನು ತೋರಿಸಿಕೊಟ್ಟವರು. ಅತ್ಯಂತ ಫಲಕಾರಿಯಾಗಿರುವ ಪ್ರಾಪ್ತಕರದ ದಿನಚರಿಯನ್ನು ರೂಢಿಸುವ ಕುರಿತು ಅವರು ವಿಚಾರಗಳೇ ಸಾಕಾಯಿತು ನನ್ನ ಮಾರುಕಟ್ಟೆಯ ಮೇಲೆ ನಾನು ಬೀರುತ್ತಿದ್ದ ಪ್ರಭಾವಗಳನ್ನು ಅಗಾಧವಾಗಿ ಹೆಚ್ಚಿಸಿಕೊಳ್ಳಲು. ಮನೆಯಿಲ್ಲದ ಮನುಷ್ಯನ ಹಣೆಯ ಮೇಲೆ ಬಲಗಣ್ಣಿನ ಸ್ವಲ್ಪ ಮೇಲ್ಭಾಗದಲ್ಲಿ ಕೂಚಾದ ಗಾಯದ ಕಲೆ ಇತ್ತು. ಗಡ್ಡ ನೆರೆದಿತ್ತು. ಕತ್ತಿನಲ್ಲಿ ದೇವಸ್ಥಾನಗಳಲ್ಲಿ ಪುರೋಹಿತರು ಹಾಕಿಕೊಳ್ತಾರೆ ಅಂತ ಮಣಿಸರವಿತ್ತು. ಆತನ ಮಾತಿನಲ್ಲಿ ಉತ್ಪ್ರೇಕ್ಷತೆ ಇತ್ತು, ಆದರೆ ನಂಬಿಕೆ ಬರುತ್ತಿರಲಿಲ್ಲ.
ಆತನ ಮುಖಭಾವದಿಂದ ಆತ ಹಲವು ವರ್ಷಗಳ ಕಾಲ ಬೀದಿಯಲ್ಲಿ ಬದುಕಿರುತ್ತಾನೋ ಎನ್ನಿಸುವಂತಿತ್ತು. ಆದರೂ ಆತನ ಧ್ವನಿಯಲ್ಲಿ ಒಂದು ಬಗೆಯ ಸ್ಥಿರತೆ ಮತ್ತು ಅಧಿಕೃತೆಯನ್ನು ಸೂಚಿಸುತ್ತಿತ್ತು. ಆತನ ಕಣ್ಣಿನಲ್ಲಿ ಸಿಂಹದ ಆತ್ಮವಿಶ್ವಾಸವಿತ್ತು. ತಿಕ್ಲು ಮನುಷ್ಯ, ಉದ್ಯಮಿ ಕಲಾವಿದರ ಕಿವಿಯಲ್ಲಿ ಪಿಸುಗುಟ್ಟಿದರು. ಈತ ಬಹುದೊಡ್ಡ ಶ್ರೀಮಂತನಾಗಿದ್ದರೆ ನಾನು ಮದರ್ ತೆರೇಸಾ. ನಿಜ, ಹುಚ್ಚ ಅಂತ ಕಾಣಿಸುತ್ತೆ. ಕಲಾವಿದ ಉತ್ತರಿಸಿದರು. ಆದರೆ ಆತನ ಕೈಯಲ್ಲಿರುವ ವಾಚ್ ನೋಡಿ, ಶ್ರೀಮಂತರಷ್ಟೇ ಹಾಕಿಕೊಳ್ಳುವಷ್ಟು ದುಬಾರಿ ವಾಚು. ನೀವು ಆಸಾಮಿಗಳಿಗೆ ನುಡಿಮಾಂತ್ರಿಕರ ಉಪನ್ಯಾಸದ ಯಾವ ಭಾಗ ಬಹಳ ಇಷ್ಟವಾಯಿತು? ಅಲೆಮಾರಿ ಮನುಷ್ಯ ಕೇಳಿದ, ತನ್ನ ಮುಂಗೈಯನ್ನು ಕೆರೆದುಕೊಳ್ಳುತ್ತಾ. ಅವರು ಆರಂಭದಲ್ಲಿ ಎತ್ತಿಕೊಂಡ ಮಹಾನ್ ಪ್ರತಿಭೆಗಳ ಮನೋಶಾಸ್ತ್ರದ ಕುರಿತು ಹೇಳಿದ್ದ, ಇಲ್ಲ ಬಿಲ್ಯಾಧೀಶರು ವಿಸ್ಮಯಕಾರಿ ಉತ್ಪಾದಕತೆಯ ಉಪಾಯಗಳ ಉದಾಹರಣೆಗಳ, ಅಥವಾ ಅತ್ಯುನ್ನತ ಕಾರ್ಯ ಸಾಮರ್ಥ್ಯವನ್ನು ಸಾಧ್ಯವಾಗಿಸುವಂತಹ ನ್ಯೂರೋಬಯಾಲಜಿಯು ನಿಮಗೆ ಇಷ್ಟವಾಗಿರಬೇಕು. ತಮ್ಮ ಉಪನ್ಯಾಸದ ಕೊನೆಗೊಳ್ಳುವ ಮುನ್ನ ಅವರು ಹೇಳಿದ, ಮಾನವ ಜನಾಂಗದ ಲಾಭಕ್ಕಾಗಿ ದುಡಿಯುತ್ತಲೇ ದಂತಕಥೆಯಾಗುವಷ್ಟು ಉನ್ನತ ಸ್ಥಾನಕ್ಕೇರಬೇಕು ಎಂಬ ಸಿದ್ಧಾಂತ ನಿಮಗೆ ಇಷ್ಟಗೆಯಾಯಿತೇ? ಮನೆಯಿಲ್ಲದ ಮನುಷ್ಯ ತನ್ನ ದೊಡ್ಡದಾದ ವಾಚ್ ಕಡೆ ನೋಡುತ್ತಾ ಈ ಪ್ರಶ್ನೆಯನ್ನು ಕೇಳಿದ. ಹೇ ಡ್ಯೂಡ್ಸ್, ಮಜವಾಗಿತ್ತು ನಿಮ್ಮ ಜೊತೆ ಮಾತನಾಡಿದ್ದು. ಆದರೆ ಸಮಯ ಅನ್ನೋದು ತುಂಬ ದುಬಾರಿ. ನಾನು ಅದನ್ನು ಬಹಳ ಎಚ್ಚರಿಕೆಯಿಂದ ಉಳಿಸಿಕೊಳ್ಳುತ್ತೇನೆ. ಮೇಧಾವಿ ಹೂಡಿಕೆದಾರರಾದ ವಾರನ್ ಬಫ್ ಹೇಳುತ್ತಾನೆ, ಶ್ರೀಮಂತರು ಸಮಯದಲ್ಲಿ ಬಂಡವಾಳ ಹೂಡುತ್ತಾರೆ, ಬಡವರು ಹಣದಲ್ಲಿ ಬಂಡವಾಳ ಹೂಡುತ್ತಾರೆ ಅಂತ. ಹೀಗಾಗಿ ನಾನು ನಿಮ್ಮ ಜೊತೆ ಬಹಳ ಹೊತ್ತು ಕಾಲ ಕಳೆಯುವುದು ನನಗೆ ಸಾಧ್ಯವಿಲ್ಲ. ನನಗೋಸ್ಕರ ನನ್ನ ಜೆಟ್ ವಿಮಾನ ಕಾಯುತ್ತಾ ಇದೆ. ಕೂಡಲೇ ಓಡಬೇಕು. ಗೊತ್ತಾಯಿತಾ ನಾನು ಏನು ಹೇಳುತ್ತಿದ್ದೆ ಎಂದು? ಹುಚ್ಚು ಹಿಡಿದಿರಬೇಕು ಈ ಮನುಷ್ಯನಿಗೆ ಅಂತ ಉದ್ಯಮಿ ಆಲೋಚಿಸಿದರು. ಬಫೆ ಇನ್ನೊಂದು ಹೇಳಿದ್ರು, ನಾನು ದುಬಾರಿ ಸೂಟುಗಳನ್ನು ಖರೀದಿಸುತ್ತೇನೆ, ಆದರೆ ಅವು ನನ್ನ ಮೇಲೆ ಬಹಳ ಅಗ್ಗವಾಗಿ ಕಾಣುತ್ತದೆ. ಅವರು ಆ ಮಾತನ್ನು ನಿಮಗೆ ನೆನಪಿರಬಹುದು. ಆಕೆ ಮುಂದುವರಿಸಿದಳು, ನಾನು ಒರಟಾಗಿ ಮಾತನಾಡಲು ಇಷ್ಟಪಡುವುದಿಲ್ಲ. ಆದರೂ ನೀವು ಇಲ್ಲಿ ಒಳಗೆ ಹೇಗೆ ಬಂದಿದ್ದರೋ ಗೊತ್ತಿಲ್ಲ. ಅಲ್ಲದೆ ನೀವು ಹಾಕಿಕೊಂಡಿದ್ದಿರಲ್ಲ ಈ ದುಬಾರಿ ವಾಚ್, ಅದು ನಿಮಗೆ ಎಲ್ಲಿಂದೋ ಸಿಕ್ಕಿತೋ ಏನೋ. ನುಡಿಮಾಂತ್ರಿಕರ ಬಗ್ಗೆ ನೀವು ಹಾಗೆ ಮಾತನಾಡಿದ್ದು ಸರಿಯಿಲ್ಲ. ನಿಜವಾಗಿಯೂ ಅವರಿನ್ನು ಉಸಿರಾಡುತ್ತಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ನಿಜ, ಕಲಾವಿದರು ಒಪ್ಪಿಕೊಂಡ್ರು. ತಮ್ಮ ಹೂತದ ಗಡ್ಡವನ್ನು ನೇವಿಕೊಂಡು ಹೇಳಿದರು, ನೀವು ಸಮುದ್ರದ ಅಲೆಯ ಸವಾರಿ ತರಹ ಯಾಕೆ ಮಾತನಾಡುತ್ತಾ ಇದ್ದೀರಿ? ಹೇ ಗಾಯ್ಸ್, ಚಿಲ್, ಮನೆಯಿಲ್ಲದ ಮನುಷ್ಯ ಅಂದ. ಮೊದಲನೇದಾಗಿ ನಾನು ನಿಜವಾಗಿಯೂ ಸಮುದ್ರದ ಅಲೆಯ ಸವಾರ. ನಾನು ನನ್ನ ಹದಿಹರೆಯವನ್ನು ಮಲೀಬುನಲ್ಲಿ ಬೋರ್ಡ್ ಮೇಲೆ ಕಳೆದೆ. ದೊಡ್ಡ ದೊಡ್ಡ ಅಲೆಗಳ ಮೇಲೆ ಸರ್ಫಿಂಗ್ ಮಾಡುತ್ತಿದ್ದೆ. ಈಗ ತಮ್ರಿನ್ ಬೇನ್ನಲ್ಲಿ ಚಿಕ್ಕ ಅಲೆಗಳ ಮೇಲೆ ಸವಾರಿ ಮಾಡುತ್ತಿದ್ದೇನೆ. ನೀವು ಆಸಾಮಿಗರು ಅಲ್ಲಿಗೆ ಹೋಗಿರಲಿಕ್ಕಿಲ್ಲ. ಅಂತ ಒಂದು ಜಾಗ ಇದೆ ಅಂತಲೂ ನಾನು ಕೇಳಿಲ್ಲ. ತುಂಬ ಬುರುಡೆ ಕೊಚ್ಕೊಂತಿದ್ದೀಯ ನೀನು, ಉದ್ಯಮಿ ತುಸು ಕೋಪದಿಂದ ಹೇಳಿದ್ರು. ಮನೆಯಿಲ್ಲದ ಮನುಷ್ಯ ಮಾತು ನಿಲ್ಲಿಸಲೇ ಇಲ್ಲ. ಎರಡನೇದಾಗಿ, ವ್ಯವಹಾರ ಜಗತ್ತಿನಲ್ಲಿ ನಾನು ನಿಜವಾಗಿಯೂ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದೇನೆ. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಬಿಲಿಯನ್ ಗಟ್ಟಲೆ ಲಾಭ ಮಾಡುತ್ತದೆ, ಆದರೆ ಬ್ಯಾಲೆನ್ಸ್ ಮಾತ್ರ ಶೂನ್ಯವಾಗಿರುತ್ತದೆ. ಇಂಥ ಕ್ಷೇತ್ರದಲ್ಲಿ ನಾನು ತುಂಬಾನೇ ಲಾಭ ಗಳಿಸುವ ಹಲವು ಕಂಪನಿಗಳನ್ನು ಕಟ್ಟಿದ್ದೇನೆ. ಜಗತ್ತು ಹಾಳಾಗುತ್ತಿದೆ. ಬಹಳ ದುರಾಸೆ, ಒಳ್ಳೆ ಭಾವನೆಗಳೇ ಇಲ್ಲ. ಮೂರನೇದಾಗಿ, ಆತ ತನ್ನ ಕರ್ಕಶವಾದ ಧ್ವನಿಯನ್ನು ಇನ್ನಷ್ಟು ದೊಡ್ಡದು ಮಾಡಿ, ನಾನು ಹೊರಡುವ ಮುನ್ನ ನಾನು ಮತ್ತೊಮ್ಮೆ ಕೇಳ್ತಿದ್ದೇನೆ, ಯಾಕೆಂದರೆ ನನಗೆ ಗೊತ್ತಾಗಬೇಕು, ನುಡಿಮಾಂತ್ರಿಕರ ಉಪನ್ಯಾಸದ ಯಾವ ಭಾಗ ನಿಮಗೆ ಅತ್ಯಂತ ಹೆಚ್ಚು ಇಷ್ಟ ಆಯಿತು? ಹೆಚ್ಚು ಕಡಿಮೆ ಎಲ್ಲವೂ, ಕಲಾವಿದರು ಉತ್ತರಿಸಿದರು. ಅವರು ಹೇಳಿದ ಒಂದೊಂದು ಪದವನ್ನು ನಾನು ರೆಕಾರ್ಡ್ ಮಾಡಿಕೊಂಡಿದ್ದೇನೆ. ನೀವು ಮಾಡಿದ್ದು ಕಾನೂನು ಬಾಹಿರ, ಮನೆಯಿಲ್ಲದ ಮನುಷ್ಯ ಎಚ್ಚರಿಕೆ ನೀಡಿದ. ಹೌದಲ್ಲ, ನೀವು ಹಾಗೆ ಮಾಡಿದ್ದು ನಿಯಮ ಬಾಹಿರ, ಉದ್ಯಮಿಯೂ ಅಂದರು. ಯಾಕೆ ಹಾಗೆ ಮಾಡಿದ್ದೀರಿ? ನನಗೆ ಬೇಕಿತ್ತು, ಮಾಡಬೇಕು ಅನಿಸಿತ್ತು. ನಾನು ಮಾಡಬೇಕು ಅಂದಿಕೊಂಡಿದ್ದನ್ನು ನಾನು ಮಾಡಿಬಿಟ್ಟೆ. ನಿಯಮಗಳು ಇರುವುದೇ ಅದನ್ನು ಮುರಿಯಲು ಅಲ್ವೇ? ಪಿಕಾಸೋ ಹೇಳಿದರು, ನೀವು ಒಬ್ಬ ಪರಿಣಿತರ ತರಹ ನಿಯಮಗಳನ್ನು ಕಲಿಯಬೇಕು. ಆಗ ಒಬ್ಬ ಕಲಾವಿದನ ಹಾಗೆ ಅವುಗಳನ್ನು ಮುರಿಯಬಹುದು. ನಾನಾಗಿರಲು ಬಯಸುತ್ತೇನೆ, ಒಬ್ಬ ಕುರಿಯ ತರ ಅಲ್ಲ. ತಲೆ ತಸ್ಕೊಂಡು ಎಲ್ಲಿಗೋ ತಲುಪುವ ಹಾದಿಯನ್ನು ಗುಂಪನ್ನು ಹಿಂಬಾಲಿಸುವ ನಾನಲ್ಲ. ಹೆಚ್ಚಿನ ಜನ, ಅದರಲ್ಲೂ ಮುಖ್ಯವಾಗಿ ಶ್ರೀಮಂತರು ವಂಚಕರು, ಕಲಾವಿದರು ಘೋಷಿಸಿದರು. ನುಡಿಮಾಂತ್ರಿಕ ಕೆಲವೊಮ್ಮೆ ಹೇಳ್ತಾರಲ್ಲ, ಜಗತ್ತಿನ ಜೊತೆಗೆ ನೀವು ಹೊಂದಿಕೊಳ್ಳಬಹುದು, ಇಲ್ಲವೇ ನೀವು ಜಗತ್ತನ್ನು ನಿಮಗೆ ಹೊಂದುವಂತೆ ಬದಲಾಯಿಸಬಹುದು. ಎರಡನ್ನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಇಡೀ ಉಪನ್ಯಾಸ ರೆಕಾರ್ಡ್ ಮಾಡಿಕೊಂಡೆ. ಶೂಟ್ ಮಾಡ್ತೀರಾ ಮಾಡಿ, ಜೈಲಿಗೆ ಕಳಿಸ್ತೀರಾ ಕಳಿಸಿ, ಇನ್ನೂ ಚೆನ್ನಾಗಿರುತ್ತೆ. ಬಹುಶಃ ಕೆಲವು ಅದ್ಭುತ ವ್ಯಕ್ತಿಗಳನ್ನು ನಾನಲ್ಲಿ ಭೇಟಿ ಮಾಡಬಹುದು.
ಓಕೆ, ಮನೆಯಿಲ್ಲದ ಮನುಷ್ಯ ಅಂದ. ನಿಮ್ಮ ನಿರ್ಧಾರ ನನಗೆ ಹಿಡಿಸಲಿಲ್ಲ, ಆದರೆ ನಿಮ್ಮ ಆವೇಶ ನನಗಿಷ್ಟವಾಯಿತು. ಹಾಗೇ ಮಾಡಿ, ಪ್ಲೇ ಮಾಡಿ. ನಿಮಗೆ ತುಂಬ ಇಷ್ಟವಾದ ಭಾಗವನ್ನು ಪ್ಲೇ ಮಾಡಿ. ನಾನು ರೆಕಾರ್ಡ್ ಮಾಡಿದ್ದೆಲ್ಲವೂ ಅದ್ಭುತವಾಗಿದೆ. ಕಲಾವಿದರು ತೋಳನ್ನು ಎತ್ತಿದರು. ಆ ತೋಳಿನ ಮೇಲೆ ಹಾಕಿದ್ದ ಪ್ರಸಿದ್ಧ ಗಿಟಾರ್ ಕಲಾವಿದನ ಚಿತ್ರದ ವಿವರವಾದ ಟ್ಯಾಟೋ ಕಾಣಿಸಿತ್ತು. ಆ ದಿವಂಗತ ಕಲಾವಿದನ ಮುಖದ ಮೇಲೆ ಬರೆದಿತ್ತು, ಪ್ರೀತಿಯ ಶಕ್ತಿಯ ಪ್ರೀತಿಯನ್ನು ಮೀರಿದರೆ ಜಗತ್ತಿಗೆ ಶಾಂತಿ ಎಂದರೇನು ಎಂಬುದು ತಿಳಿಯುತ್ತದೆ. ಉದ್ಯಮಿಗೆ ತಾನು ಇಲ್ಲಿಗೆ ಬಂದಿದ್ದು, ಕಲಾವಿದರನ್ನು ಭೇಟಿಯಾಗಿದ್ದು, ನುಡಿಮಾಂತ್ರಿಕರ ಮಾತುಗಳನ್ನು ಕೇಳಿದ್ದು, ಅವರು ಹೇಳಿದ್ದು ಎಲ್ಲವನ್ನೂ ತಾನು ಒಪ್ಪದೇ ಇದ್ದರೂ ಕೂಡ ಎಲ್ಲವೂ ತಾನು ತನ್ನ ಕಂಪನಿಯಲ್ಲಿ ಅನುಭವಿಸುತ್ತಿರುವುದು, ತಾನು ಶ್ರೇಷ್ಠತೆಗೆ ಏರುವುದಕ್ಕೆ ಅಗತ್ಯವಾದ ಸಿದ್ಧತೆ ಇರಬಹುದೆನ್ನುವ ಭಾವನೆ ಅವರಿಗೆ ಮೂಡಿತು. ಉದ್ಯಮಿಗೆ ಇನ್ನೂ ಸಂದೇಹಗಳಿದ್ದವು, ಆದರೂ ತಾನು ಹೊಸ ವಿಚಾರಗಳಿಗೆ ತೆರೆದುಕೊಳ್ಳುತ್ತಿದ್ದೇನೆ, ಬಹುಶಃ ಬೆಳೆಯುತ್ತಿದ್ದೇನೆ ಎನಿಸಿತ್ತು. ಆದ್ದರಿಂದ ಇಲ್ಲಿಂದ ಹಿಂದಕ್ಕೆ ಹೆಜ್ಜೆ ಹಾಕುವ ಬದಲಿಗೆ ಮುಂದುವರಿದು ಈ ಪ್ರತಿಕ್ರಿಯೆಯನ್ನು ಅನುಸರಿಸುತ್ತಾ ಹೋಗುತ್ತೇನೆ ಎಂದು ನಿರ್ಧರಿಸಿದರು. ತಾನು ಈ ಮುಂಚೆ ಬದುಕುತ್ತಿದ್ದ ರೀತಿ ಪ್ರಯೋಜನಕ್ಕೆ ಬರಲಿಲ್ಲ. ಬದಲಾಯಿಸಿಕೊಳ್ಳಲು ಇದು ಸರಿಯಾದ ಸಮಯ. ಉದ್ಯಮಿಗೆ ನುಡಿಮಾಂತ್ರಿಕರ ಉಪನ್ಯಾಸದಿಂದ ಒಂದು ಮಾತು ನೆನಪಾಗಿತ್ತು. ನೀವು ಯಾವುದೇ ಪ್ರಯತ್ನವನ್ನು ಬಿಟ್ಟು ಬಿಡಬೇಕು ಎಂದು ಅನಿಸಿದ್ರೆ ಅದನ್ನು ಬಿಡಬೇಡ, ಮುಂದಕ್ಕೆ ಹೋಗು. ಅದು ನಿಮ್ಮೊಳಗಿನ ಒತ್ತಾಸೆಯನ್ನು ಕಂಡುಕೊಳ್ಳುವ ಕ್ಷಣವಾಗಿರುತ್ತದೆ. ಆದ್ದರಿಂದ ಉದ್ಯಮಿ ತನ್ನ ಅಂತರಂಗದ ಆಳಕ್ಕಿಳಿದು ತನ್ನ ಉತ್ತರದ ಹುಡುಕಾಟವನ್ನು ಮುಂದುವರಿಸುವುದಕ್ಕಾಗಿ ಮತ್ತು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಇದಕ್ಕಿಂತ ತುಂಬ ಚೆನ್ನಾಗಿರುವ ದಿನಗಳನ್ನು ಅನುಭವಿಸುವುದಾಗಿ ಪಣತೊಟ್ಟರು. ಆಕೆಯ ಚಿಂತನೆಗಳು ನಿಧಾನವಾಗಿ ಕರಗುತ್ತಿದ್ದವು. ಆಕೆಯ ಭರವಸೆ ಕ್ರಮೇಣ ಗಾಢವಾಗುತ್ತಿತ್ತು. ಆಕೆಯ ಒಳಗಿನ ಸ್ಥಿರ ಧ್ವನಿ ಬಹಳ ವಿಶೇಷವಾದ ಸಾಹಸ ಕಾರ್ಯವೊಂದು ಆರಂಭವಾಗಲಿದೆ ಎಂದು ಆಕೆಯ ಕಿವಿಯಲ್ಲಿ ಪಿಸುಗುಟ್ಟುತ್ತಾ ತೊಡಗಿತು.